ಎಲ್ಲರಿಗೂ ನಮಸ್ಕಾರಗಳು. ಶರತ್ ತಾಂಡಲೆ ಅವರ ರಾವಣ ರಾಕ್ಷಸ ರಾಜ ಕಾದಂಬರಿಯನ್ನು ಮುಂದುವರಿಸೋಣ. ಕುಬೇರನ ಮೇಲೆ ಹಲ್ಲೆ ನಡೆಸಿ ಅವನ ಸಾಮ್ರಾಜ್ಯವನ್ನು ಮತ್ತು ಅವನ ವ್ಯಾಪಾರ ವಹಿವಾಟು ಎಲ್ಲವನ್ನು ಕೂಡ ದಶಗ್ರೀವ ವಶ ಮಾಡ್ಕೋತಾನೆ. ಅವನು ಜೀವದಾನ ಮಾಡಿದ್ದಕ್ಕೋಸ್ಕರ ಅವನಿಗೆ ತನ್ನ ಎಲ್ಲ ವಹಿವಾಟನ್ನು ಬಿಟ್ಟು ಕೊಡ್ತಾನೆ. ಕತೆ ಇಲ್ಲಿಗೆ ನಿಂತಿತ್ತು. ಮುಂದಕ್ಕೆ ಹೋಗೋಣ. ನಾನು ಪುಷ್ಪಕವನ್ನು ಮೊದಲ ಬಾರಿ ನೋಡ್ತಾ ಇದ್ದೆ. ಅದರ ಹೊರಭಾಗ ಸೌಮ್ಯವಾಗಿತ್ತು. ಸಂಕೀರ್ಣವಾದ ವಿನ್ಯಾಸಗಳು ಅದ್ಭುತವಾಗಿ ಕಾಣಿಸ್ತಾ ಇದ್ವು. ಅಜ್ಜ ಸುಮಾಲಿ ನನ್ನ ಹತ್ರ ಬರ್ತಾ ಇರೋದನ್ನು ನಾನು ನೋಡಿದೆ. ಅವನ ಹತ್ರ ಬರ್ತಿದ್ದ ಹಾಗೆ ಪುಷ್ಪಕದ ಒಳಗೆ ಹೋಗು ಅಂತ ಅವನು ನನಗೆ ಸಂಕೇತ ಮಾಡ್ದ. ಅಜ್ಜ ಪುಷ್ಪಕದ ಹತ್ರ ಬರ್ತಾನೆ, ಮುಗುಳ್ನಗ್ತಾ ಬರ್ತಾ ಇದ್ದ. ಅವನು ಮುಗುಳ್ನಗ್ತಾ ಇದ್ದಾನೆ ಅಂದರೆ ಆತನ ಕೋಪ ಕಡಿಮೆ ಆಗಿದೆ ಅಂತ ನನಗನ್ನಿಸ್ತು. ನಾನು ಮತ್ತು ಕುಂಭ ಆತನ ಹಿಂದೆ ಪುಷ್ಪಕವನ್ನು ಪ್ರವೇಶ ಮಾಡಿದ್ವಿ. ನನ್ನ ಹೃದಯ ಆನಂದದಿಂದ ಬಡ್ಕೊಳ್ತಾ ಇತ್ತು. ಅಜ್ಜ ಪುಷ್ಪಕವನ್ನು ಹತ್ತಿ ಕೈಲಾಸದ ಕಡೆಗೆ ಹೋಗು ಅಂತ ಹೇಳ್ದ. ದೊಡ್ಡ ಶಬ್ದವನ್ನು ಮಾಡ್ತಾ ಮೊದಲಿಗೆ ಅಲುಗಾಡ್ತಾ ಅದು ನೆಲದ ಮೇಲೆ ಹಾರಲಿಕ್ಕೆ ಪ್ರಾರಂಭ ಮಾಡಿತು. ಇದು ಎಷ್ಟು ಭಯಾನಕವಾಗಿದೆ ಕುಂಭ ಅಂತ ನಾನು ಹೇಳಿದೆ. ಆದರೆ ಕುಂಭನಿಗೆ ಆ ಭಯ ಏನೂ ಇರಲಿಲ್ಲ. ಆತ ಅದರ ಹಾರಾಟವನ್ನು ಆನಂದಿಸ್ತಾ ಇದ್ದ. ಶೀಘ್ರದಲ್ಲೇ ಅದು ಸ್ಥಿರವಾಗಿ ಹಾರಲಿಕ್ಕೆ ಶುರುವಾಯಿತು. ಮಹಾನ್ ಸುಕೇಶ ಮತ್ತು ಮಹಾದೇವ ಎಷ್ಟು ಅದ್ಭುತವನ್ನು ಸೃಷ್ಟಿಸಿದಾರಲ್ವಾ ಅನ್ನಿಸ್ತು. ಈ ಪುಷ್ಪಕ ಪ್ರಯಾಣದಲ್ಲಿ ಎಲ್ಲ ಅಡೆತಡೆ ಮತ್ತು ಸಮಯವನ್ನು ಕೂಡ ಉಳಿಸ್ತು. ನಾವು ಹಿಮಾಲಯದ ಹಿಮಭರಿತ ಪರ್ವತಗಳನ್ನು ದಾಟಿದ್ವಿ. ಆ ಎತ್ತರದಿಂದ ನಾವು ನೋಡಬಹುದಾಗಿದ್ದ ಮೋಡಿ ಮಾಡೋ ದೃಶ್ಯಗಳು ಕಲ್ಪನೆಗೂ ಮೀರಿದ್ದಾಗಿತ್ತು. ಪಕ್ಷಿಯಾಗಿ ಆಕಾಶದಲ್ಲಿ ಹಾರೋದು ಹೇಗಿರುತ್ತೆ ಅಂತ ನನಗೆ ಯಾವಾಗಲೂ ಕುತೂಹಲ ಇದ್ದೇ ಇತ್ತು. ನನ್ನ ಕುತೂಹಲಕ್ಕೆ ಈಗ ಉತ್ತರ ಸಿಕ್ಕಿತ್ತು. ನಾವು ಶೀಘ್ರದಲ್ಲೇ ಹಿಮದಿಂದ ಆವೃತವಾದಂತಹ ಪರ್ವತಗಳ ನಡುವಿನ ಪ್ರದೇಶವನ್ನು ಸೇರಿದ್ವಿ. ಮತ್ತು ಅಲ್ಲೆಲ್ಲ ನಿರ್ಜನವೇ ಆಗಿತ್ತು. ಯಾರೂ ಕಾಣಿಸ್ತಾ ಇರಲಿಲ್ಲ. ನಮ್ಮ ಕೆಳಗಡೆ ಪ್ರಕಾಶಮಾನವಾದಂತಹ ನೀಲಿ ಜಲಾಶಯ ಒಂದನ್ನು ನಾವು ನೋಡ್ತಾ ಇದ್ವಿ. ಅಜ್ಜ ಅದೇನು ಅಂತ ನಾನು ಕೇಳಿದೆ. ಅದು ಮಾನಸ ಸರೋವರ. ನಾವೀಗ ಬಹುತೇಕ ಕೈಲಾಸವನ್ನು ತಲುಪಿದ್ದೀವಿ ಅಂತ ಅಜ್ಜ ಹೇಳ್ತಾನೆ. ಪುಷ್ಪಕವನ್ನು ನಿಲ್ಲಿಸು ಅಂತ ಹೇಳ್ದ. ವಿಮಾನದಿಂದ ಇಳಿದ್ವಿ. ನಾನು ಕುಂಭನಿಗೆ ಹೇಳಿದೆ, ಕುಂಭ, ಈ ಜಲಾಶಯದ ನೀರನ್ನು ಕುಡಿದ್ರೆ ನೀನು ಹೆಚ್ಚು ಕಾಲ ಇನ್ನೂ ಆರೋಗ್ಯವಾಗಿ ಬದುಕ್ತೀಯಾ? ಏಕೆಂದರೆ ಈ ಮಾತನ್ನು ನಾನು ಬ್ರಹ್ಮದೇವನ ಆಶ್ರಮದಲ್ಲಿ ಅನೇಕರಿಂದ ಕೇಳಿದ್ದೀನಿ ಅಂತ ಹೇಳಿದೆ. ಅವನು ತನ್ನ ಹುಬ್ಬುಗಳನ್ನು ಮೇಲಕ್ಕೆತ್ತಿ ನನ್ನ ಕಡೆ ತಲೆ ಆಡಿಸಿ ನನ್ನನ್ನು ಅಣಗಿಸೋ ಒಂಥರ ಮಾಡ್ತಾ ಇದ್ದ. ಸುತ್ತಮುತ್ತಲು ಮತ್ತು ನನ್ನ ಮನಸ್ಸಲ್ಲೂ ಕೂಡ ಇವಾಗ ಶಾಂತಿ ತುಂಬಿತ್ತು. ನಾವು ಅಲ್ಲಿ ಸ್ನಾನ ಮಾಡಿದ್ವು ಮತ್ತು ಅಜ್ಜ ಶಿವನನ್ನು ಪ್ರಾರ್ಥನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಆನಂತರ ಧ್ಯಾನ ಮಾಡಿದ್ರು. ಇದು ಅತ್ಯಂತ ಶಾಂತಿಯುತ ದಿನನ ಅಂತ ನನಗೆ ಅನ್ಸೋಕ್ಕೆ ಶುರುವಾಯಿತು. ಇಲ್ಲಿ ಶಾಶ್ವತವಾಗಿ ಉಳಿಯೋಕ್ಕೆ ಸಾಧ್ಯ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನಿಸ್ತು. ಸರೋವರದ ಸುತ್ತಲೂ ನಡ್ಕೊಂಡು ಹೋದ್ವಿ. ಈಗ ಮೋಡಗಳಲ್ಲಿ ಅಡಗಿರುವಂತಹ ಕೈಲಾಸದ ಶಿಖರ ನನ್ನನ್ನು ಕರೀತಾ ಇತ್ತು. ನಾನು ಸ್ವಲ್ಪ ಸಮಯದವರೆಗೂ ಅದನ್ನೇ ನೋಡ್ತಾ ಅಲ್ಲಿ ನಿಂತಿದ್ದೆ. ಕುಂಭ ನನ್ನ ಭುಜವನ್ನು ಅಲ್ಲಾಡಿಸ್ತಾ ಹೇಳ್ದ, ದಶಗ್ರೀವ, ನಿನಗೆ ಹಸುವಾಗ್ತಾ ಇಲ್ವಾ ಅಂತ. ನಾನು ಹೇಳಿದೆ, ಇವತ್ತು ಮಹಾದೇವನ ಆರಾಧನೆಯಲ್ಲಿ ಉಪವಾಸವನ್ನು ಮಾಡ್ತಾ ಇದ್ದೀನಿ. ನಾನು ಅವನನ್ನು ದರ್ಶನ ಮಾಡಿದ ಮೇಲೆ ತಿಂತೀನಿ. ನಿನಗೆ ಹಸುವಾಗಿದ್ದರೆ ನೀನು ಆ ಪವಿತ್ರ ನೀರನ್ನು ಕುಡಿ ಅಂತ ಹೇಳಿದೆ. ಆದರೆ ಅವನು ಏನೂ ಉತ್ತರವನ್ನು ಕೊಡಲಿಲ್ಲ. ಪುಷ್ಪಕದ ಒಳಗಡೆ ಹೋಗಿ ಅವನು ಮಲ್ಕೊಂಡ. ರಾತ್ರಿ ಸಮಯ, ಚಳಿ ಇತ್ತು. ನಾನು ಮತ್ತು ಅಜ್ಜ ಕೂಡ ವಿಶ್ರಾಂತಿ ಪಡಿಲಿಕ್ಕೆ ಅಂತ ಒಳಗಡೆ ಹೊರಟ್ವಿ. ಮರುದಿನ ಮುಂಜಾನೆ ಆಯಿತು. ಎದ್ವಿ. ತಾಜಾತನದಿಂದ ಕೈಲಾಸದ ಕಡೆಗೆ ಹೊರಟ್ವಿ. ಕೈಲಾಸವನ್ನು ಸಮೀಪಿಸ್ತಿದ್ದ ಹಾಗೆ ಪುಷ್ಪಕ ತಾನಾಗೆ ನಿಂತ್ಕೊಂತು. ನಾವು ಅದರಿಂದ ಇಳಿದು ಮಹಾದೇವನ ನಿವಾಸವನ್ನು ತಲುಪಿದ್ವು. ಅಜ್ಜ, ನೀನು ಮತ್ತು ದಶಗ್ರೀವ ಮುಂದೆ ಹೋಗಿ ಮಹಾದೇವನನ್ನು ನೋಡ್ಕೊಂಡು ಬನ್ನಿ, ನಾನು ಪುಷ್ಪಕವನ್ನು ಕಾಯ್ತಾ ಇರ್ತೀನಿ ಅಂಥೇಳಿ ಕುಂಭ ಹೇಳ್ದ. ನೋಡಿದ್ರೆ ಅವನು ಬಹಳ ಹಸಿವಿನಿಂದ ಬಳಲ್ತಾ ಇರೋನ ಹಾಗೆ ಕಾಣಿಸ್ತು. ಆಗ ನಾನು ಹೇಳಿದೆ, ನೋಡು, ಮಹಾದೇವ ಸ್ವತಃ ವಾಸ ಮಾಡೋ ಸ್ಥಳದಲ್ಲಿ ನಾವೀಗಿರೋದು. ನಾವು ಅವನನ್ನು ನೋಡೋಕ್ಕೆ ಇಷ್ಟು ದೂರ ಬರೋಕ್ಕೂ ಕೂಡ ಮುಂದೆ ಸಾಧ್ಯ ಆಗದೆ ಇರಬಹುದು. ಈಗ ನಮ್ಮ ಜೊತೆ ಬಾ ಅಂತ ಹೇಳಿ ಅವನಿಗೆ ಮನವರಿಕೆ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಅವನು ತನ್ನ ಮನಸ್ಸನ್ನು ಬದಲಾಯಿಸಲಿಲ್ಲ. ನೀನು
ದರ್ಶನ ಪಡೆದ್ರೆ ನಾನು ದರ್ಶನ ಪಡೆದ ಹಾಗೇನೆ, ನೀನು ಹೋಗು, ನಾನು ಇಲ್ಲಿ ಕಾಯ್ತಾ ಇರ್ತೀನಿ ಅಂತ ಹೇಳ್ದ. ನಾವು ಅವನನ್ನು ಅಲ್ಲೇ ಬಿಟ್ಟು ಶಿಖರದ ಕಡೆ ನಡಿಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅದು ತುಂಬ ದೊಡ್ಡದಾಗಿತ್ತು ಮತ್ತು ಹಿಮದಿಂದ ಕೂಡಿತ್ತು. ಅದನ್ನು ಒಂದೇ ನೋಟದಲ್ಲಿ ಹೊಂದಿಸೋಕ್ಕೂ ಸಾಧ್ಯವಾಗದೇ ಇರುವಷ್ಟು ಅದು ದೊಡ್ಡದಾಗಿತ್ತು. ನಾವು ಹತ್ರ ಬರ್ತಾ ಇದ್ದ ಹಾಗೇನೆ ಅಲ್ಲಿದ್ದ ಗಣ ಅಂತ ಕರೆಯಲ್ಪಡತಕ್ಕಂತಹ ಮಹಾದೇವನ ಕಾವಲುಗಾರರು ನಮ್ಮನ್ನ ತಡೆದ್ರು. ನಿಲ್ಲು, ನೀನು ಯಾರು ಹೇಳು ಅಂದ್ರು. ನಾನು ಅವ್ರಿಗೆ ನಮಸ್ಕಾರ ಮಾಡಿ ಹೇಳಿದೆ, ನಾನು ರಾಕ್ಷಸ ರಾಜ ದಶಗ್ರೀವ, ಮತ್ತೆ ಈತ ನನ್ನ ಅಜ್ಜ ಸುಕೇಶನ ಮಗ ಸುಮಾಲಿ. ನಾವು ಮಹಾದೇವನನ್ನು ನೋಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದೆ. ನೀವು ಕಾಯಬೇಕು ಅಂತ ಅವರಲ್ಲಿ ಒಬ್ಬ ಹೇಳ್ದ. ಯಾಕೆ ಅಂತ ನಾನು ಕೇಳಿದೆ. ಮಹಾದೇವರು ಈಗ ವಿಶ್ರಾಂತಿ ಪಡಿತಾ ಇದ್ದಾರೆ ಅಂತ. ಅವನನ್ನೇ ನೋಡಿದೆ, ಆನಂತರ ಅಜ್ಜನನ್ನು ನೋಡಿದೆ. ಅವನು ನನಗೆ ಕಾಯಲಿಕ್ಕೆ ಸನ್ನೆ ಮಾಡ್ದ. ನಾನು ಮತ್ತು ಅಜ್ಜ ಸಮತಟ್ಟಾಗಿದ್ದ ಒಂದು ಬಂಡೆ ಮೇಲೆ ಕೂತ್ಕೊಳ್ಳೋಕೆ ಅಂತ ಪಕ್ಕ ಹೋದ್ವಿ. ಸ್ವಲ್ಪ ಸಮಯದವರೆಗೂ ಕಾದೆ. ನನಗೆ ಒಂದು ರೀತಿಯ ಆತಂಕ ಆಗ್ತಾನೆ ಇತ್ತು. ಅಜ್ಜ, ನೀನು ಇಲ್ಲೇ ಕಾಯ್ತಿರು, ನಾನು ಇಲ್ಲೇ ಸುತ್ತ ತಿರುಗಾಡ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಆಯಿತು, ಆದರೆ ಬೇಗ ಬಾ ಅಂತ ಅಜ್ಜ ಹೇಳ್ದ. ನಾನು ಅವಸರದಿಂದ ಕಾವಲುಗಾರರ ಕಡೆಗೆ ನಡೆದೆ. ಅಲ್ಲಿ ಕೂಡ ಒಬ್ಬ ಮತ್ತೆ ನನ್ನನ್ನು ತಡೆದ. ನೀನು ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಅವನು ನನ್ನನ್ನು ಅಹಂಕಾರದಿಂದಲೇ ಕೇಳ್ದ. ಮಹಾದೇವನನ್ನು ನೋಡಲಿಕ್ಕೆ ಅಂತ ನಾನು ಹೇಳಿದೆ. ಅಸಂಖ್ಯಾತ ಸಾಧುಗಳು, ಋಷಿಗಳು, ತಪಸ್ವಿಗಳು ಮಹಾದೇವನ ದರ್ಶನವನ್ನು ಮಾಡಲಿಕ್ಕೆ ತಮ್ಮ ಭಕ್ತಿಯ ಅನೇಕ ವರ್ಷಗಳನ್ನು ಕೊಡ್ತಾರೆ. ನೀನು ಈ ಪವಿತ್ರ ಭೂಮಿಗೆ ನಿರ್ಭೀತಿಯಿಂದ ಪ್ರವೇಶ ಮಾಡೋ ಧೈರ್ಯ ಮಾಡಿದೀಯಾ? ಮಹಾದೇವನ ಇಚ್ಛೆ ಇಲ್ಲದೆ ಯಾವುದೇ ಒಂದು ಕೀಟ ಕೂಡ ಈ ಭೂಮಿಯಲ್ಲಿ ಪ್ರವೇಶ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಈಗ ಎಲ್ಲಿಂದ ಬಂದ್ರೋ ಅಲ್ಲಿಗೆ ಹಿಂತಿರುಗಬೇಕು, ಅಥವಾ ಅಲ್ಲಿ ಕೂತ್ಕೊಂಡು ನಿಮ್ಮ ಕರೆಗಾಗಿ ಕಾಯಬೇಕು. ನಮ್ಮ ಕರೆಗಾಗಿ ನೀನು ಕಾಯಲೇಬೇಕು ಅಂತ ಹೇಳಿ ನಾವು ಹಿಂದೆ ಕೂತಿದ್ದಂತಹ ಸ್ಥಳವನ್ನು ತೋರಿಸ್ತಾ ಹೇಳ್ದ. ನನಗೆ ಅವನ ಮುಗ್ಧತೆಯನ್ನ ನೋಡಿ ಒಂದು ರೀತಿಯ ಕರುಣಾಂಜನಕವಾದ ನಗು ಬಂತು. ನಕ್ಕೆ ಜೊತೆಗೆ ಅವನಿಗೆ ಅಜ್ಞಾನ ಇದೆ, ಜೊತೆಗೆ ತನ್ನ ಸ್ಥಾನದ ಬಗ್ಗೆ ಅಹಂಕಾರನೂ ಇದೆ ಅಂತ ನನಗನ್ನಿಸ್ತಾ ಹೋಯ್ತು. ಸಿಟ್ಟು ಹೆಚ್ಚುತ್ತಾನೆ ಇತ್ತು ನನಗೆ. ಯಾರು ನೀನು ಅಂತ ಕೇಳಿದೆ. ನಾನು ಮಹಾದೇವನ ಸೇವಕ ನಂದಿ ಅಂತ ಅವನು ಹೇಳ್ದ. ಅವನ ಉತ್ತರದಲ್ಲಿ ಅಹಂಕಾರದ ಛಾಯೆ ನನಗೆ ಕಾಣಿಸ್ತು. ಓ, ನೀನೇನ ನಂದಿ ಅಂದರೆ? ನೀನು ಆ ಮಹಾದೇವನ ಸೇವಕನೋ ಅಥವಾ ಅವನ ಗುರುನೋ? ಮಹಾದೇವ ತನ್ನ ಭಕ್ತರನ್ನ ಭೇಟಿಯಾಗಲಿಕ್ಕೆ ಯಾವಾಗಲೂ ಉತ್ಸುಕನಾಗಿರ್ತಾನೆ ಅಂತ ಕೇಳಿದ್ದೀನಿ. ಸಾಧು ಅಥವಾ ಋಷಿಗಳ ತ್ಯಾಗ ಅನ್ನೋದು ದೊಡ್ಡದೇನೂ ಅಲ್ಲ. ಅವರು ಶಿವನಿಗೋಸ್ಕರ ತಮ್ಮ ಭೌತಿಕ ಆಸೆಗಳನ್ನು ತ್ಯಾಗ ಮಾಡಿರ್ತಾರೆ. ಆದರೆ ನಾನು ನನ್ನ ಆಸೆಗೋಸ್ಕರ ನಾನು ಶಿವನನ್ನೇ ತ್ಯಾಗ ಮಾಡಿದ್ದೀನಿ. ಈಗ ಹೇಳು, ಯಾರು ತ್ಯಾಗ ದೊಡ್ಡದು ಅಂತ? ಆಸೆಗಳ ಬಗ್ಗೆ ತ್ಯಾಗ ಮಾಡೋದು ದೊಡ್ಡದೋ ಅಥವಾ ಶಿವನನ್ನೇ ತ್ಯಾಗ ಮಾಡೋದು ದೊಡ್ಡದೋ ಹೇಳು. ನಾನೀಗ ಮಹಾದೇವನನ್ನು ನೋಡೋಕೆ ಹೋಗ್ತೀನಿ. ನೀನು ಆ ಮಹಾದೇವನ ಮಾಲೀಕ ಅನ್ನೋ ಹಾಗೆ ನೀನು ಆಡಬೇಡ. ನಿನ್ನ ಮೌಲ್ಯವನ್ನು, ನಿನ್ನ ಸ್ಥಾನವನ್ನು ನೀನು ಅರ್ಥ ಮಾಡ್ಕೋ ಅಂತ ನಾನು ಹೇಳಿದೆ. ಈಗ ಚಲಿಸು, ನನ್ನನ್ನು ಹೋಗೋಕೆ ಬಿಡು ಅಂತ ನಾನು ಅವನನ್ನು ಒಂದು ಕೈಯಿಂದ ಪಕ್ಕಕ್ಕೆ ತಳ್ಳಿದೆ. ಅವನು ನನ್ನನ್ನು ಪದೇ ಪದೇ ತಡಲಿಕ್ಕೆ ಪ್ರಯತ್ನ ಮಾಡ್ದ ಮತ್ತು ನನಗೆ ಶಪಿಸ್ದ. ಆದರೆ ನಾನು ಅಲ್ಲಿ ನಿಲ್ಲಲಿಲ್ಲ. ಇಡೀ ಸ್ಥಳವೇ ಶಾಂತಿಯುತವಾಗಿತ್ತು ಮತ್ತು ಏಕಾಂತವಾಗಿತ್ತು. ದಾರಿಯಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿದ್ವು. ನಾನು ಅಲ್ಲೆಲ್ಲ ಮಹಾದೇವನನ್ನು ಹುಡುಕೋಕ್ಕೆ ಪ್ರಾರಂಭ ಮಾಡಿದೆ. ಸುತ್ತಲೂ ಯಾರೂ ಇಲ್ಲದ ಕಾರಣ ನಾನು ಅವನನ್ನು ಕರೀತಾ ಹೋದೆ. ಮಹಾದೇವ, ಮಹಾದೇವ, ಎಲ್ಲಿದೆಯಾ ಅಂತ. ಅವನನ್ನು ನೋಡದೆ ಹಾಗೆ ಹೋದರೆ ಅದು ನನ್ನ ದುರಾದೃಷ್ಟ ಅಲ್ವಾ ಅಂತ ಭಯನೂ ಆಗ್ತಾ ಇತ್ತು. ಸ್ವಲ್ಪ ಸಮಯ ಕಳೀತಾ ಹೋಯಿತು. ಇನ್ನು ಮಹಾದೇವ ನನಗೆ ಕಾಣಿಸೋದಿಲ್ಲ ಅನ್ನಿಸ್ತು. ಆ ನಂದಿ ಏನಾದರೂ ಮಾಡಿರ್ಬೋದಾ ಶಿವನಿಗೆ ಅಂತ ಒಂದು ರೀತಿ ಭಯನೂ ಆಯಿತು. ಅಸಹಾಯಕತೆಯಿಂದ ನಾನು ಅಳ್ತಾ ಇದ್ದೆ. ಮತ್ತು ಅವನ ಹೆಸರನ್ನು ಹಿಡಿದು ಕೂಗಿದೆ. ನನಗೆ ತುಂಬ ನಿರಾಸೆ ಆಗಿತ್ತು, ಜೊತೆಗೆ ಕೋಪನೂ ಬರ್ತಿತ್ತು. ಹರ ಹರ ಮಹಾದೇವ, ಎಲ್ಲಿದೆಯಾ? ಹರ ಹರ ಮಹಾದೇವ, ಬಾ ಅಂತ ನಾನು ಕೂಗ್ತಾನೆ ಇದ್ದೆ. ಸುತ್ತಮುತ್ತ ಇದ್ದ ದೊಡ್ಡ ದೊಡ್ಡ ಬಂಡೆಗಳನ್ನು ಎಸೆಯಲಿಕ್ಕೆ ಪ್ರಯತ್ನ ಮಾಡಿದೆ. ಆ ಬಂಡೆಗಳನ್ನು ಕಿತ್ತು ಒಗೆದ್ರೆ ಮಹಾದೇವ ನನಗೆ ದರ್ಶನ ಆಗ್ತಾನೆ ಅಂತ ನನ್ನ ಮನಸ್ಸಲ್ಲಿತ್ತು. ಆದರೆ ಅಷ್ಟೊಂದು ನನ್ನ ಪೂರ್ಣ ಶಕ್ತಿಯನ್ನು ವಿನಿಯೋಗಿಸಿದ್ರು ಕೂಡ ಆ ಬಂಡೆಗಳಲ್ಲಿ ಒಂದೇ ಒಂದನ್ನು ಕೂಡ ಚಲಿಸಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಅದರ ಬದಲಿಗೆ ಬಂಡೆಗಳನ್ನು ಎತ್ತು ನನ್ನ ಪ್ರಯತ್ನಗಳು ವಿಫಲವಾಯಿತು. ನನ್ನ ಕೈ ಜಾರಿತು ಮತ್ತು ನನ್ನ ಕೈ ಬೆರಳುಗಳು ಒಂದು ದೊಡ್ಡ ಬಂಡೆ ಕೆಳಗಡೆ ಸಿಲುಕೊಂಡು
ನೋವಿಂದ ಕೂಗ್ಕೊಂಡೆ. ಮಹಾದೇವ, ನನ್ನನ್ನು ಕಾಪಾಡು ಅಂತ ಕೂಗ್ದೆ. ನನ್ನ ಬೆರಳುಗಳೀಗ ಬಂಡೆ ಕೆಳಗೆ ನಜ್ಜುಗುಜ್ಜಾಗಿದ್ದುವು, ರಕ್ತ ಹರಿತಿತ್ತು. ಮತ್ತು ನರಳೋದನ್ನು ಬಿಟ್ಟು, ಜೊತೆಗೆ ಮಹಾದೇವನನ್ನ ಸ್ಮರಿಸೋದು ಬಿಟ್ಟು ನನಗೆ ಬೇರೆ ಆಯ್ಕೆ ಅಲ್ಲಿ ಇರಲೇ ಇಲ್ಲ. ನಾನು ನನ್ನ ಕಣ್ಣುಗಳನ್ನು ಮುಚ್ಚಿಕೊಂಡೆ. ನಾನೇ ಸ್ವತಃ ಸಂಯೋಜಿಸಿದ್ದಂತಹ ಶಿವತಾಂಡವ ಸ್ತೋತ್ರವನ್ನು ಪಠಿಸಕ್ಕೆ ಪ್ರಾರಂಭ ಮಾಡಿದೆ. ಜಟಾಟವೀಗ ಗಜ್ಜಲ ಪ್ರವಾಹ ಪಾವಿತ ಸ್ಥಲೆ ಗಲೇವಲಂಬ್ಯ ಲಂಬಿತಾಂ ಭುಜಂಗತುಂಗ ಮಾಲಿಕಾಂ ಢಮಡ್ಡಮಡ್ಡಮಡ್ಡನ್ಮನ್ನಿನಾದ ವಡ್ಡಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ. ಈ ಥರ ಒಂದಾದ ನಂತರ ಹೇಳ್ಕೊತ ಹೋಗ್ತಾ ಇದ್ದೆ. ಪೂಜಾವಸಾನ ಸಮಯೇ ದಶವಕ್ತ್ರ ಗೀತಂ ಯಃ ಶಂಭು ಪೂಜನಃ ಪರಂ ಪಠತಿ ಪ್ರದೋಷೆ ತಸ್ಯ ಸ್ಥಿರಾಂ ರಥ ಗಜೇಂದ್ರ ತುರಂಗಯುಕ್ತಾಂ ಲಕ್ಷ್ಮೀಂ ಸದೈವ ಸುಮುಖೀಂ ಪ್ರದದಾತಿ ಶಂಭು ಅಂತ ನಾನು ಒಂದು ಕ್ಷಣವೂ ನಿಲ್ಲದೆ ಸ್ತೋತ್ರವನ್ನು ಪಠಿಸ್ತಾ ಇದ್ದೆ. ನನ್ನ ಗಂಟಲೀಗ ಒಣಗಿ ಹೋಗಿತ್ತು. ನನ್ನ ಕೈಗಳನ್ನು ಬಿಡಿಸ್ಕೊಳ್ಳೋಕ್ಕೆ ಹೆಣಗಾಡೋದನ್ನು ನಿಲ್ಲಿಸಿದೆ. ಏನಾದರೂ ಆಗಲಿ ಅಂತ ಕಣ್ಣುಗಳನ್ನು ಮುಚ್ಕೊಂಡೆ. ಕೆಲವು ಕ್ಷಣಗಳು ಕಳೀತು. ಬಂಡೆ ತಾನಾಗ್ಲೂ ಚಲಿಸ್ತಾ ಇದೆ ಅನ್ನಿಸ್ತು. ನನ್ನ ಕೈ ಈಗ ಬಂಡೆ ಕೆಳಗಡೆಯಿಂದ ಮುಕ್ತವಾಗಿತ್ತು. ನನ್ನ ಬೆರಳುಗಳು ನಜ್ಜುಗುಜ್ಜಾಗಿದ್ವು, ಆದರೆ ಇನ್ನೂ ರಕ್ತಸ್ರಾವ ಆಗ್ತಾನೆ ಇತ್ತು. ಬಂಡೆಯನ್ನು ಯಾರು ಸರಿಸಿದ್ರು ಅಂತ ನಾನು ಸುತ್ತ ನೋಡ್ತಾ ಇದ್ದೆ. ನನ್ನ ಮುಂದೆನೇ ಸಾಕ್ಷಾತ್ ಮಹಾದೇವ ನಿಂತಿದ್ರು. ಅವರು ಅಲ್ಲಿ ನಿಂತ್ಕೊಂಡೆ ನನ್ನನ್ನು ನೋಡಿ ಮುಗುಳ್ನಕ್ರು. ನಾನು ಮೊದಲ ಸಲ ಭೇಟಿಯಾದಂತಹ ಮೊದಲ ಗಣ ಆತನ ತೊಡೆ ಮೇಲೆ ಕೂತಿದ್ದ. ನನ್ನ ಕಣ್ಣುಗಳಲ್ಲಿ ನೀರು ಉಕ್ಕಿ ಹರಿತಾ ಇತ್ತು. ಅವರ ಆಶೀರ್ವಾದವನ್ನು ಕೇಳಕ್ಕೆ ಬಾಗದೆ ಅವರ ಪಾದಗಳ ಮೇಲೆ ಬಿದ್ದೆ. ನನ್ನ ಎಲ್ಲ ಹೆಮ್ಮೆ, ನನ್ನ ಸ್ಥಾನ, ನನ್ನ ಅಹಂಕಾರ ಎಲ್ಲವನ್ನು ಆತನ ಪಾದದ ಹತ್ರ ಇಟ್ಬಿಟ್ಟೆ. ದಶಗ್ರೀವ, ಎದ್ದೇಳು ಅಂತ ಹೇಳ್ತಾ ಅವರು ನನ್ನನ್ನು ಮೇಲಕ್ಕೆತ್ತಿದ್ರು. ಅವರು ನನ್ನ ಹೆಸರನ್ನ ಹೇಳ್ತಾ ಇರೋದು ಕೇಳಿ ನಾನು ಮತ್ತಷ್ಟು ಭಾವಪರಶನಾದೆ. ನಾನು ಅವರ ಕಣ್ಣುಗಳನ್ನು ನೋಡ್ತಾನೆ ಇದ್ದೆ. ಅವರ ನೀಲಿ ಕುತ್ತಿಗೆ, ಉದ್ದನೆಯ ಜಟೆಗಳು, ಅವರ ಕಣ್ಣುಗಳಿಂದ ಪ್ರತಿಬಿಂಬಿತವಾದಂತಹ ಶುದ್ಧ ಪ್ರೀತಿ, ಮೃದುವಾದ ನಗು, ಇವೆಲ್ಲವನ್ನು ನೋಡ್ತಾ ನಾನು ಅಲ್ಲಿ ಕಳೆದೇ ಹೋಗಿದ್ದೆ. ಅವ್ರು ಹೇಳಿದ್ರು, ದಶಗ್ರೀವ, ನಿನ್ನ ಕಾವ್ಯದಲ್ಲಿರೋ ಭಕ್ತಿ ನನ್ನನ್ನು ಪ್ರೇರೇಪಿಸ್ತು. ನಿನ್ನ ಪಠಣ ವಾತಾವರಣವನ್ನೇ ಬದಲಾಯಿಸಿದೆ, ಅದಕ್ಕೆ ಹೊಸ ಛಾಯೆಯನ್ನು ತಂದು ಕೊಟ್ಟಿದೆ. ನಿನ್ನ ಪಠಣ ಸ್ವಂತ ಭಕ್ತಿಯಿಂದ ನನ್ನನ್ನೇ ಕಳ್ಕೊಳ್ಳೋ ಹಾಗೆ ಮಾಡ್ತು ಅಂತ ಹೇಳಿದ್ರು. ನನ್ನನ್ನು ನೋಡ್ತಾ ಅವರು ಮುಗುಳ್ನಗ್ತಾ ಇದ್ರು. ನನಗೆ ಮಾತಾಡಲಿಕ್ಕೆ ಸಾಧ್ಯವೇ ಆಗದೆ ಇರೋ ಹಾಗೆ ನನ್ನಿಂದ ಪದಗಳು ತಪ್ಪಿಸ್ಕೊಂಡು ಹೋಗಿದ್ವು. ಅವರ ಹೊಗಳಿಕೆಯ ಮಾತುಗಳನ್ನು ಕೇಳ್ತಾ ನಾನು ವಿನೀತನಾಗಿದ್ದೆ. ಅವರು ಮತ್ತೆ ಹೇಳಿದ್ರು, ನೋಡು, ನಂದಿ ನನಗೆ ಸೇವಕನೂ ಅಲ್ಲ, ಹಾಗೆ ಮಾಲೀಕನೂ ಅಲ್ಲ. ಅವನು ನಿನ್ನ ಹಾಗೆ ನನಗೆ ಶಾಶ್ವತನಾದಂತಹ ಭಕ್ತ. ಅವನನ್ನು ಮೊದಲು ಭೇಟಿಯಾಗದೆ ನನ್ನನ್ನು ನೋಡೋದು ಅಸಾಧ್ಯ. ನೀನು ಅವನಿಗೆ ಮಾಡಿದ ಅವಮಾನ ನನಗೆ ಮಾಡಿದ ಅವಮಾನದ ಹಾಗೇನೆ ಅಂತ ಹೇಳಿದ್ರು. ನಾನು ಹೇಳಿದೆ, ನನ್ನನ್ನು ಕ್ಷಮಿಸಿ ವಿಶ್ವನಾಥ, ನಿಮ್ಮನ್ನು ನೋಡೋದನ್ನು ತಡೆಯೋದಕ್ಕೆ ಮತ್ತು ಆ ಕಾಲವನ್ನು ಕಳೆಯೋಕ್ಕೂ ನನ್ನ ಕೈಲಿ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾನು ಮುನ್ನುಗ್ಗಿದೆ ಅಂತ ಹೇಳ್ತಾನೆ, ನನ್ನನ್ನು ಕ್ಷಮಿಸಿ ನಂದಿ ಅಂತ ಹೇಳ್ತಾನೆ ನಾನು ಅವರಿಬ್ಬರ ಪಾದದ ಮೇಲೆ ನನ್ನ ತಲೆ ಇಟ್ಟೆ. ಅದಕ್ಕೋಸ್ಕರನೇ ನಾವು ನಿನ್ನನ್ನು ಪರೀಕ್ಷೆ ಮಾಡಿದ್ವಿ. ನೀನು ನಂದಿ ಅಷ್ಟೇ ಮಹಾನ್ ಭಕ್ತ ಅಂತ ಮಹಾದೇವರು ಉತ್ತರಿಸಿದ್ರು. ನನ್ನ ಎಲ್ಲ ನೋವು ಮಾಯ ಆಗೋಯ್ತು. ಹೇಳು ಮಗು, ನೀನು ನನ್ನಿಂದ ಏನನ್ನು ಬಯಸ್ತೀಯಾ ಅಂತ ಮಹಾದೇವರು ಪ್ರಶ್ನಿಸಿದ್ರು. ಮಹಾದೇವ, ನನಗೇನು ಬೇಡ. ನನ್ನ ಈ ಜೀವನ ಮತ್ತು ನನ್ನಲ್ಲಿರೋ ಹೋರಾಡೋ ಶಕ್ತಿ ಎರಡು ನಿನ್ನ ಕೊಟ್ಟಂತಹ ಆಶೀರ್ವಾದಗಳು. ನಾನು ಸೇಡು ತೀರಿಸ್ಕೋಬೇಕು ಅಂತ ಪ್ರಯತ್ನ ಮಾಡಿದೆ, ಅದನ್ನು ಮಾಡಿದ್ದು ಆಯಿತು. ಇದಕ್ಕಿಂತ ಹೆಚ್ಚಿನ ನಾನು ಇನ್ನೇನು ಕೇಳಲಿ? ನನಗೆ ನಿನ್ನ ನೋಡಬೇಕು ಅಂತ ಆಸೆ ಇತ್ತು, ಈಗ ನಿನ್ನ ನೋಡಿದ್ದು ಆಯಿತು ಅಂತ ಆತನ ಮುಂದೆ ಮಂಡಿ ಊರಿ ಕೂತ್ಕೊಂಡು ಹೇಳಿದೆ. ಆಗ ಮಹಾದೇವರು ನನ್ನನ್ನೇ ನೋಡ್ತಾ ಹೇಳಿದ್ರು, ಆದರೂ ಕೂಡ ನೀನು ದುಃಖಿತನಾಗಿದ್ದೀಯಾ. ನಿನ್ನ ಕಣ್ಣುಗಳು ನಿನ್ನ ಮಾತುಗಳಿಗೆ ದ್ರೋಹ ಮಾಡ್ತಾ ಇವೆ. ನೀನು ಏನೋ ಬಯಸ್ತಾ ಇದೆಯಾ, ಅದೇನು ಹೇಳು ಅಂತ ಹೇಳಿದ್ರು. ನಾನು ಹೇಳಿದೆ, ಮಹಾದೇವರೇ, ನಿಜವಾಗ್ಲೂ ನಾನು ಬಯಸಿದ್ದೆಲ್ಲವೂ ನನಗೆ ದಕ್ಕಿದೆ. ನೀವು ಸುಕೇಶನಿಗೆ ನೀಡಿದ ಲಂಕಾವನ್ನು ನಾವೀಗ ಮರಳಿ ಗೆದ್ದಿದ್ದೀವಿ. ನಮ್ಮ ಅಮ್ಮ, ನನ್ನ ಚಿಕ್ಕಮ್ಮ, ಈಗ ಅವರಿಗೆ ಅರ್ಹವಾದ ಜೀವನ ಸಿಕ್ಕಿದೆ. ನಾನು ಬುದ್ಧಿವಂತನೂ ಆದೆ, ರಾಜನೂ ಆದೆ. ನನ್ನ ಸಂಬಂಧಿಕರು ಈಗ ಆರಾಮದಾಯಕವಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ಎಲ್ಲವೂ ನಿಜ. ಆದರೆ ನನ್ನ ಈ ಎಲ್ಲ ದುಃಖಕ್ಕೆ ಮೂಲವಾದ ಆ ಕುಬೇರನನ್ನು ಸೋಲಿಸಿದ ನಂತರ ಕೂಡ ನನ್ನ ಹೃದಯ ಬೆಂಕಿಯಿಂದ ಉರಿತಾ ಇರೋ ಹಾಗಿದೆ. ನನ್ನ ಸ್ವಂತ ತಂದೆನೇ ನನಗೆ
ಆರ್ಯರ ಉತ್ತರಾಧಿಕಾರವನ್ನು ಕೊಡೋಕ್ಕೆ ನಿರಾಕರಣೆ ಮಾಡಿದ್ರು. ಅದರ ನೋವು ನನ್ನ ಮನಸ್ಸನ್ನು ಇನ್ನೂ ವಿಷಮಯಗೊಳಿಸ್ತಾ ಇದೆ. ಖ್ಯಾತಿಯನ್ನು ನಾನು ಗಳಿಸಿದ್ದೀನಿ, ಆದರೆ ನನ್ನ ತಂದೆ ಕೊಟ್ಟಂತಹ ಕೀಳು ಹೆಸರಿನಿಂದ ನಾನು ಇನ್ನೂ ಉಳ್ಕೊಂಡಿದ್ದೀನಿ. ಮಿಶ್ರ ರಕ್ತದವನು ಅನ್ನೋ ಹೆಸರು ನನಗೆ ಬೇಡವಾಗಿದೆ. ನಾನು ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ಕ್ರೂರವಾಗಿ ಎಷ್ಟೋ ಜನನ್ನ ಕೊಂದಿದ್ದೀನಿ. ನಮ್ಮ ಅಮ್ಮ ಅನುಭವಿಸಿದ ನೋವನ್ನು ಮರೆಯೋಕ್ಕೆ ನನ್ನ ಕೈಲಿ ಇನ್ನೂ ಅಸಾಧ್ಯವಾಗಿದೆ. ಭೂತಕಾಲವನ್ನು ಬದಲಾಯಿಸೋದು ಕೂಡ ಅಸಾಧ್ಯ ಅಂತ ನನಗೆ ಗೊತ್ತಿದೆ. ಹಾಗೆಯೇ ನನ್ನ ರಕ್ತನಾಳಗಳಲ್ಲಿ ಹರಿಯುವಂತಹ ರಕ್ತವನ್ನು ಕೂಡ ಬದಲಾಯಿಸೋದು ಅಸಾಧ್ಯ. ಅದೇ ನನ್ನನ್ನು ಕಾಡ್ತಾ ಇದೆ ಪ್ರಭು ಅಂತ ನಾನು ಹೇಳಿದೆ. ನಿನಗೆಲ್ಲವೂ ಗೊತ್ತು ದೇವ, ಮಹಿಳೆ ಮೇಲೆ ಬಲವಂತವಾಗಿ ನೋವುಂಟು ಮಾಡೋದು ಪ್ರತೀಕಾರಕ್ಕಾಗಿ ಏನೂ ಮಾಡೋದಿಲ್ಲ. ಆದರೂ ಕೂಡ ನಾನು ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದೆ. ಅದು ನನಗೆ ಶಾಂತಿಯನ್ನು ಕೊಡುತ್ತೆ ಅಂತ ಆಶಿಸಿದ್ದೆ. ಆದರೆ ಆವತ್ತಿನಿಂದ ನನ್ನಲ್ಲಿ ಏನೋ ಒಂದು ರೀತಿಯ ಖಾಲಿತನ ಸೃಷ್ಟಿ ಆಯಿತು. ಅದು ನನ್ನನ್ನು ಅಲುಗಾಡಿಸಿದೆ. ನಾನೀಗ ಅಪೂರ್ಣ ಅಂತ ಅನ್ನಿಸ್ತಿದೆ. ನಾನು ನನ್ನ ಒಂದು ಭಾಗವನ್ನು ಕಳ್ಕೊಂಡ್ಬಿಟ್ಟಿದ್ದೀನ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದೆ. ಆಗ ಮಹಾದೇವರು ಹೇಳಿದ್ರು, ದಶಗ್ರೀವ, ಮನಸ್ಸಿನ ನಿಜವಾದ ಹೋರಾಟ ಅನ್ನೋದು ಇಲ್ಲಿ ಪ್ರಾರಂಭ ಆಗುತ್ತೆ ನೋಡು. ನೀನು ಹೊಸ ನಾಗರಿಕತೆಯನ್ನು ಸ್ಥಾಪಿಸ್ತಿದ್ಯಾ ಅಲ್ವಾ? ಹಾಗಾದರೆ ನಿನ್ನ ಹೋರಾಟ ಅನ್ನೋದು ಹೇಗೆ ಮುಗಿಯೋಕ್ಕೆ ಸಾಧ್ಯ? ಇಡೀ ನಾಗರಿಕತೆಯನ್ನು ನಿರ್ಮಿಸೋ ಶಕ್ತಿ ನಿನ್ನಲ್ಲಿದ್ದರೆ ಅದನ್ನು ಮಾಡು ಮತ್ತು ಜನಕ್ಕೆ ಬದುಕಲಿಕ್ಕೆ ಹೊಸ ಮಾರ್ಗವನ್ನು ತೋರಿಸು. ಪ್ರಪಂಚಕ್ಕೆ ಹೊಸ ಆಲೋಚನೆಯನ್ನು ಕೊಡು. ನಿನ್ನ ಮನಸ್ಸಿನ ನೋವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಿನ್ನನ್ನು ತಡೆ ಹಿಡಿಯುವಂತಹ ಅವಮಾನಕಾರವಾದ ಹೆಸರನ್ನು ಇವತ್ತಿನಿಂದ ಕರಗಿಸ್ಬಿಡು. ಇವತ್ತಿನಿಂದ ನೀನು ರಾವಣ ಅನ್ನೋ ಒಂದು ಹೊಸ ಹೆಸರನ್ನು ಧರಿಸು. ರಾವಣ ಅಂದರೆ ಕ್ರೋಧದ ಪ್ರತಿರೂಪ. ತುಳಿತಕ್ಕೆ ಒಳಗಾದವರಿಗೆ ಹೋರಾಡಲಿಕ್ಕೆ ಪ್ರೇರೇಪಿಸುವಂತಹ ಕ್ರೋಧ ಅದು. ಜನ ನಿನ್ನನ್ನು ಹಿಂಬಾಲಿಸ್ತಾರೆ. ಶುದ್ಧ ರಕ್ತ ಇರದೇನೂ ಕೂಡ ಒಬ್ಬ ಹೋರಾಟ ಮಾಡಬಹುದು, ಅವನು ರಾಜನೂ ಆಗಬಹುದು ಅಂತ ನೀನು ಸಾಬೀತು ಮಾಡಬೇಕು. ನಿನ್ನ ಸ್ತೋತ್ರದ ಪ್ರತಿಯೊಂದು ಪದವೂ ಕೂಡ ನಿನ್ನ ಪಾಂಡಿತ್ಯ ಮತ್ತು ಭಕ್ತಿಯ ಶ್ರೇಷ್ಠತೆಯನ್ನು ನನಗೆ ತೋರಿಸ್ಕೊಟ್ಟಿದೆ. ನಿನ್ನ ಹೋರಾಟವನ್ನು ನೀನು ಕೈ ಬಿಡಬೇಡ. ಅನೇಕ ಅಸುರರು, ದೇವತೆಗಳು, ದೈತ್ಯರು, ದಸ್ಯುಗಳು ಎಲ್ಲರೂ ತಮ್ಮ ತಮ್ಮ ದುಃಖಗಳ ಜೊತೆಗೆ ನನ್ನ ಹತ್ರ ಬರ್ತಾರೆ. ಅವರು ನನ್ನನ್ನು ಶಾಂತಿ, ರಕ್ಷಣೆ, ಸಮೃದ್ಧಿಗಾಗಿ ಕೇಳ್ಕೊಳ್ತಾರೆ. ಆದರೆ ಅವರು ತಮ್ಮದೇ ಆದ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ಮರೆತು ಬಿಟ್ಟಿರ್ತಾರೆ. ಆದರೆ ನಿನ್ನ ಬಗ್ಗೆ ನನಗೆ ಹೆಮ್ಮೆ. ಯಾಕೆಂದರೆ ನೀನು ನಿನ್ನ ಹೋರಾಟವನ್ನು ಕೈ ಬಿಟ್ಟಿಲ್ಲ. ನಿನ್ನ ಸಂಬಂಧಿಕರಿಗಾಗಿ ಹೋರಾಡಿದ್ಯಾ, ಜ್ಞಾನವನ್ನು ಸಂಪಾದಿಸಿದ್ಯಾ, ನಿನ್ನ ಸಾಮ್ರಾಜ್ಯವನ್ನು ಕೂಡ ಬೆಳೆಸಿದ್ಯಾ, ನಿನ್ನ ಸೇಡನ್ನು ತೀರಿಸ್ಕೊಂಡಿದ್ಯಾ. ನಿನ್ನ ಸ್ವಂತ ಪಾತ್ರವನ್ನು ಮಾಡಿದ ನಂತರವೇ ನೀನು ನನ್ನನ್ನು ನೋಡೋಕ್ಕೆ ಬಂದಿದ್ಯಾ. ನನ್ನ ಭಕ್ತರಲ್ಲಿ ನಾನು ಏನನ್ನು ಹುಡುಕ್ತೀನೋ ಅದನ್ನು ನೀನು ಮಾಡಿದ್ಯಾ. ಅಂದರೆ ಎಲ್ಲ ಪ್ರಯತ್ನಕ್ಕೂ ದೇವರನ್ನು ಅವಲಂಬಿಸೋದು ಬಿಟ್ಟು ಎಲ್ಲ ಪ್ರಯತ್ನಗಳನ್ನು ಮಾಡಿ ಆ ನಂತರ ದೇವರಿಗೆ ಮೊರೆ ಹೋಗೋದು ಸಜ್ಜನರ ಲಕ್ಷಣ. ನೀನು ಅದನ್ನು ಮಾಡಿದೀಯಾ ಅಂತ ಮಹಾದೇವರು ಹೇಳಿದ್ರು. ಅಷ್ಟರಲ್ಲಿ ಅಜ್ಜ ಅಲ್ಲಿಗೆ ಬಂದರು. ಅವರು ಮಹಾದೇವನಿಗೆ ನಮಸ್ಕರಿಸಿದ್ರು. ಆಗ ಮಹಾದೇವರು ಹೇಳಿದ್ರು, ಸುಕೇಶಿಯ ಮಗನೇ, ನಿನ್ನ ಮೊಮ್ಮಗನನ್ನು ಇಂದಿನಿಂದ ರಾವಣ ಅಂತ ಕರಿಬೇಕು ಮತ್ತು ಎಲ್ಲರೂ ಅವನನ್ನು ರಾವಣ ಅಂತಲೇ ನೆನಪಿಸ್ಕೋಬೇಕು. ಅವನ ಕ್ರೋಧ 3 ಲೋಕಗಳನ್ನು ತುಂಬಬೇಕು ಮತ್ತು ಹೋರಾಟ ಮಾಡೋವರ ಕಿವಿಗಳಲ್ಲಿ ಅವನ ಧ್ವನಿ ಮೊಳಗಬೇಕು. ಅವನ ಮಾತುಗಳು ಮತ್ತು ಅವನ ಭಕ್ತಿ ಮುಂದಿನ ಪೀಳಿಗೆಗೆ ಬೆಳಕನ್ನು ತೋರಿಸುತ್ತವೆ. ನನ್ನ ಆಶೀರ್ವಾದ ಅವನ ಜೊತೆಗಿದೆ ಅಂತ ಹೇಳ್ತಾ ಮಹಾದೇವರು ನನಗೆ ಆಯುಧವನ್ನು ಮತ್ತು ಒಂದು ರುದ್ರಮಾಲೆಯನ್ನು ಉಡುಗೊರೆಯಾಗಿ ಕೊಟ್ಟರು. ನಾನು ಮತ್ತು ಅಜ್ಜ ಅವರಿಗೆ ನಮಸ್ಕಾರ ಮಾಡಿದ್ವಿ. ನೋಡು, ಚಂದ್ರಹಾಸ ಅನ್ನುವಂತಹ ಈ ಆಯುಧ ನಿನಗೆ ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳಿಬಿಟ್ಟು ಮಹಾದೇವರು ನನ್ನ ತಲೆಯನ್ನು ನೇವರಿಸಿ ಅಲ್ಲಿಂದ ಹೊರಟು ಹೋದರು. ಅಜ್ಜ ತುಂಬಿದ ಕಣ್ಣುಗಳಿಂದ ನನ್ನ ಕಡೆ ನೋಡ್ತಾ ಇದ್ರು. ರಾವಣ ರಾಕ್ಷಸರ ರಾಜ, ಸ್ವತಃ ಮಹಾದೇವರಿಂದಲೇ ಪ್ರಶಂಸೆ ಗಳಿಸಿದೆಯಲ್ಲ, ಇಂತಹ ಮೊಮ್ಮಗನನ್ನು ಹೊಂದಲಿಕ್ಕೆ ನಾನು ಎಷ್ಟು ಅದೃಷ್ಟ ಮಾಡಿದ್ನೋ. ನಾನು ಅದೃಷ್ಟಶಾಲಿ. ನಿನಗೆ ಮಹಾದೇವರು ಕೊಟ್ಟ ಹೆಸರಿನಿಂದಲೇ ನೀನು ಖಂಡಿತವಾಗ್ಲೂ ಖ್ಯಾತಿಯನ್ನು ಗಳಿಸ್ತೀಯಾ ಅಂತ ಹೇಳಿದ್ರು. ಸ್ವಲ್ಪ ಸಮಯದ ನಂತರ ನಾವು ಪುಷ್ಪಕದ ಹತ್ರಕ್ಕೆ ಹೋದ್ವಿ. ಏನಾಯಿತು ಅಂತ ನಾವು ಕುಂಭನಿಗೆ ಹೇಳಿದ ನಂತರ ಅವನು ನನಗೆ ಮಹಾದೇವರು ಕೊಟ್ಟ ಈ ಹೊಸ ಹೆಸರಿನಿಂದ ಸಂತೋಷಪಟ್ಟ. ನನಗೆ ತುಂಬ ಹಸುವಾಗ್ತಾ ಇದೆ ಅಂತ ಅವನು ಹೇಳ್ದ. ನನಗೆ ನಗು ಬಂತು. ಅಜ್ಜ ಪುಷ್ಪಕವನ್ನು ಈಗ ಹಾರಲಿಕ್ಕೆ ಹೇಳಿದ್ರು. ನನ್ನ ಮನಸ್ಸು ಮತ್ತು ದೇಹ ಈಗ ಉಲ್ಲಾಸಗೊಂಡಿತ್ತು. ಅಮ್ಮನ ಹತ್ರಕ್ಕೆ ಹೋಗ್ಬಿಟ್ಟು ಎಲ್ಲವನ್ನು ವಿವರಿಸಬೇಕು. ಆ
ಬಗ್ಗೆ ನಾನು ತುಂಬ ಉತ್ಸುಕನಾಗಿದ್ದೆ. ಪುಷ್ಪಕ ಈಗ ಕುಬೇರನ ಅರಮನೆ ಹತ್ರ ಇಳೀತು. ಅಜ್ಜ ಒಳಗಡೆ ಹೋಗಿ ಅಲ್ಲಿ ಏನಾಯ್ತು ಅಂತ ಎಲ್ಲರಿಗೂ ಹೇಳಿದ್ರು. ಲಂಕಾಧಿಪತಿ ರಾವಣನಿಗೆ ಜಯವಾಗ್ಲಿ ಅಂತ ಎಲ್ಲರೂ ಕುಬೇರನ ಅಲ್ಕಾನಂದವನ್ನೇ ಮಂತ್ರಗಳಿಂದ ಅಲುಗಾಡಿಸೋ ಹಾಗೆ ಜೋರಾಗಿ ಕೂಗಿದ್ರು. ನನ್ನ ಈ ಹೊಸ ಹೆಸರಿನಿಂದ ನಾನು ಪದಗಳಲ್ಲಿ ಆಗದೇ ಇರೋಷ್ಟು ಸಂತೋಷಪಟ್ಟೆ. ಕುಬೇರನ ಈ ರಾಜಧಾನಿಯಲ್ಲಿ ನಾವು ಮತ್ತೆರಡು ದಿನ ಅಲ್ಲೇ ವಿಶ್ರಾಂತಿ ಪಡೆದ್ವಿ. ಅವನ ಸಂಪತ್ತನ್ನು ಸಂಗ್ರಹಿಸಿಕೊಂಡು ಕುದುರೆಗಳು ಮತ್ತು ಯಾಕಗಳಲ್ಲಿ ತುಂಬಿದ್ವು. ಗಂಗಾ ನದಿಯ ಬಯಲು ಪ್ರದೇಶಕ್ಕೆ ಇಳಿದ್ವಿ. ಆನಂತರ ನಮ್ಮ ಹಡಗುಗಳಲ್ಲಿ ಸಂಪತ್ತುಗಳನ್ನು ತುಂಬಿ ಪ್ರಹಸ್ತ, ಧೂಮ್ರಾಕ್ಷ, ಅಜ್ಜ ಮತ್ತಿತರ ಸೈನಿಕರು ಲಂಕೆ ಕಡೆ ಹಡಗಲ್ಲಿ ಹೊರಟ್ರು. ನಾನು, ವಿಭೀಷಣ, ಮಹಾಪಾಶ್ವ ಮತ್ತು ಅಕಂಪನ ಪುಷ್ಪಕದಲ್ಲಿ ಲಂಕೆ ಕಡೆ ಹೊರಟ್ವಿ. ನಾವು ಅವುಗಳ ಮೇಲೆ ಹಾರುವಾಗ ನಮ್ಮ ಕೆಳಗಡೆ ಇರುವಂತಹ ವಿಶಾಲವಾದ ಮತ್ತು ಫಲವತ್ತಾದ ಭೂಮಿಯನ್ನು ಗಮನಿಸ್ತಾ ಇದ್ವಿ. ನಾವು ನದಿ ಉದ್ದಕ್ಕೂ ದೊಡ್ಡ ದೊಡ್ಡ ನಗರಗಳನ್ನು ನೋಡಿದ್ವಿ. ವಿಶ್ರಾಂತಿಗಾಗಿ ನಿಂತಾಗ ನಾನು ಕುಂಭನಿಗೆ ಹೇಳಿದೆ, ಕುಂಭ, ಈ ಫಲವತ್ತಾದ ಭೂಮಿ ರಾಕ್ಷಸ ಸಾಮ್ರಾಜ್ಯದ ಒಂದು ಭಾಗ ಆಗ್ಬೇಕಲ್ವಾ? ನನಗೆ ಹಾಗನ್ಸುತ್ತೆ. ಮತ್ತೆ ನಾವು ಯಾವಾಗಾದರೂ ಹಿಂತಿರುಗೋಣ, ಇಲ್ಲಿಯ ವ್ಯಾಪಾರವನ್ನು ನಿಯಂತ್ರಿಸೋಣ ಅಂತ ಹೇಳಿದೆ. ಈಗಲೇ ಪ್ರಾರಂಭಿಸ್ಬಿಡೋಣ ಅಂತ ಕುಂಭ ಹೇಳ್ದ. ನಾನು ಏನು ಉತ್ತರಿಸಿದೆ? ಮುಗುಳ್ನಕ್ಕೆ. ಹೆಚ್ಚಿನ ಸಂಪತ್ತನ್ನು ಸಂಗ್ರಹಿಸೋಕೆ ನಮ್ಮ ಹತ್ರ ಈಗ ಹಡಗುಗಳಿಲ್ಲ. ನಾವು ಮೊದಲು ನಮ್ಮ ಹಡಗುಗಳನ್ನು ಇಳಿಸಿ ಆನಂತರ ಮತ್ತಷ್ಟು ಹಡಗುಗಳ ಜೊತೆಗೆ ಹಿಂತಿರ್ಕೋಣ ಅಂತ ಹೇಳಿದೆ. ಹಡಗುಗಳು ಸಮುದ್ರವನ್ನು ತಲುಪಿದ ನಂತರ ನಾವು ಪುಷ್ಪಕವನ್ನು ನೇರವಾಗಿ ಲಂಕಾ ಕಡೆ ಹಾರಕ್ಕೆ ಆದೇಶ ಕೊಟ್ವಿ ಮತ್ತು ಆ ದಿನ ಸಂಜೆ ಹೊತ್ತಿಗೆ ನಾವು ಲಂಕೆಯನ್ನು ತಲುಪಿದ್ವಿ. ನಾನು ಅಮ್ಮನನ್ನು ಭೇಟಿಯಾದ ತಕ್ಷಣ ಎಲ್ಲವನ್ನೂ ಹೇಳಿದೆ. ನನ್ನ ಮಗ ಮೇಘನಾದ ಮಂಡೋದರಿ ಪಕ್ಕ ಮಲಗಿದ್ದ. ಆದರೆ ಅಮ್ಮ ಮತ್ತು ಮಂಡೋದರಿ ಯಾಕೋ ಚಿಂತೆಯಲ್ಲಿದ್ದರು. ಅಮ್ಮ, ಏನಾಯಿತು ಅಂತ ಕೇಳಿದೆ. ಮಧು ಕುಂಬಿನಿಯನ್ನು ಅಪಹರಿಸಿದ್ದಾನೆ ಅಂತ ಮಂಡೋದರಿ ಮೌನ ಮುರಿತಾ ಹೇಳಿದ್ಲು. ಏನು ಅಂತ ನಾನು ಕೋಪದಿಂದ ಕೂಗಿದೆ. ನನ್ನ ಕೋಪಕ್ಕೆ ಮಿತಿನೇ ಇರಲಿಲ್ಲ. ಒಂದು ಮಾತು ಆಡದೆ ನಾನು ಕೋಣೆಯಿಂದ ಹೊರಗೆ ಬಂದಿದ್ದೆ. ಕುಂಭಕರ್ಣ ಮತ್ತು ಮಹೋದರರು ನನ್ನನ್ನು ಹಿಂಬಾಲಿಸ್ಕೊಂಡು ಬಂದರು. ನೋಡಿ, ನಾಳೆ ಮಧುವಿನ ಜೀವನದಲ್ಲಿ ಕೊನೆಯ ದಿನ. ಸದ್ಯಕ್ಕೆ ಈಗ ವಿಶ್ರಾಂತಿ ಪಡೀರಿ, ನಾವು ಬೆಳಗ್ಗೆ ಬೇಗ ಹೋಗೋಣ ಅಂತ ಹೇಳಿ ನನ್ನ ಕೋಣೆಗೆ ಹಿಂತಿರುಗಿದೆ. ಆದರೆ ನಾನು ಸುಳ್ಳು ಹೇಳಿದ್ದೆ, ಏಕೆಂದರೆ ನಿದ್ದೆ ನನಗೆ ಹತ್ತಲೇ ಇಲ್ಲ. ಇಷ್ಟು ಕೆಳಮಟ್ಟದ ಜೀವನ, ನನ್ನ ಸಹೋದರಿಯನ್ನು ನೋಡೋಕ್ಕೆ ಎಷ್ಟು ಧೈರ್ಯ ಮಾಡಿದ್ನಲ್ಲ ಅವನು. ಕಾವಲುಗಾರರು ಅವನನ್ನು ಯಾಕೆ ಸೆರೆ ಹಿಡಿಲಿಲ್ಲ? ನಾವು ಅವಳ ಮದುವೆಯನ್ನು ಮಾಡಲಿಕ್ಕೆ ಸಿದ್ಧತೆ ಮಾಡ್ತಾ ಇದ್ವಿ. ಆದರೆ ಇದೇನಿಂತ ಅಪಶಕುನ? ನನ್ನ ಕೈಯಿಂದ ಆ ಮದುವಿನ ಶಿರಚ್ಛೇದ ಆಗಬೇಕಾ ಅಂದ್ಕೊಂಡೆ. ಮಂಡೋದರಿ ನನ್ನನ್ನು ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ಲು. ಆದರೆ ನಾನು ಒಂದು ಮಾತು ಆಡಲಿಲ್ಲ. ಜೊತೆಗೆ ಬೆಳಗ್ಗೆ ಆಗೋದನ್ನು ಕಾಯೋಕ್ಕೂ ನನ್ನ ಕೈಲಿ ಸಾಧ್ಯ ಆಗಲಿಲ್ಲ. ನಾನು ಎದ್ದೆ. ಜೊತೆಗೆ ಅವರಿಬ್ಬರನ್ನು ಎಬ್ಬಿಸಿ ಕತ್ತಲೆಯಲ್ಲೇನೆ ಉತ್ತರ ದಿಕ್ಕಿನ ಕಡೆಗೆ ಹೊರಟ್ವಿ. ಪುಷ್ಪಕ ಮಧುವಿನ ನಗರವನ್ನು ತಲುಪೇ ಬಿಡ್ತು. ಅವಸರದಿಂದಲೇ ಅದರಿಂದ ಇಳಿದ್ವಿ. ಆ ಪುಷ್ಪಕದ ಸದ್ದಿನಿಂದ ಸುತ್ತಮುತ್ತ ಇರೋ ಪ್ರದೇಶವೆಲ್ಲ ಆಗಲೇ ಭಯಭೀತವಾಗಿತ್ತು. ಕಾವಲುಗಾರರು ಜಾಗರೂಕರಾಗಿ ನಿಂತಿದ್ರು. ಮಧುಪುರದ ದ್ವಾರವನ್ನು ತಲುಪಿದಾಗ ನಾನು ಗಟ್ಟಿಯಾಗಿ ಕೂಗಿದೆ. ಮಧು, ನೀನು ಎಲ್ಲಿದ್ದೀಯಾ? ನಿನ್ನ ಸಾವು ನಿನಗೋಸ್ಕರ ಕಾಯ್ತಾ ಇದೆ. ನಿನ್ನ ನಗರವನ್ನು ನಾಶ ಮಾಡೋ ಹಾಗೆ ನನ್ನನ್ನು ಒತ್ತಾಯಿಸಬೇಡ. ಅಸುರನಲ್ಲಿ ಆಯುಧವನ್ನು ಎತ್ತೋ ಹಾಗೆ ನನ್ನನ್ನು ಒತ್ತಾಯಿಸಬೇಡ. ಹೊರಗೆ ಬಂದು ನನ್ನ ತಂಗಿಯನ್ನು ಬಿಡು ಅಂದೆ. ಮಹಾಪಾಶ್ವ ಕಾವಲುಗಾರರಿಗೆ ಎಚ್ಚರಿಕೆ ಕೊಟ್ಟ. ನೋಡಿ, ಲಂಕಾಧಿಪತಿ ರಾವಣ ಇಲ್ಲಿದ್ದಾನೆ. ನಿಮ್ಮ ದ್ವಾರಗಳನ್ನು ತೆರೆದು ನಿಮ್ಮ ಆಯುಧಗಳನ್ನು ಕೆಳಗಡೆ ಇಳಿಸಿ ಅಂತ. ಅವರು ಅವನ ಆದೇಶಗಳನ್ನು ಮರು ಮಾತಾಡದೆ ಅನುಸರಿಸಿದ್ರು. ನಾವು ನಗರವನ್ನು ಪ್ರವೇಶ ಮಾಡಿದ್ವಿ. ಎಲ್ಲ ಸೈನಿಕರು ತಮ್ಮ ತಮ್ಮ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ನಮ್ಮನ್ನು ವಿನಮ್ರತೆಯಿಂದ ನೋಡ್ತಾ ಇದ್ರು. ನಾನು ಮಧುವಿನ ಅರಮನೆ ತಲುಪದೆ ಜೋರಾಗಿ ಕೂಗಿದೆ. ಮಧು, ಹೊರಗಡೆಗೆ ಬಾ, ಇಲ್ಲ ಅಂದರೆ ಇಲ್ಲಿ ರಕ್ತದ ಹೊಳೆ ಹರಿಯತ್ತೆ. ನಿನ್ನ ಮೂರ್ಖತನಕ್ಕೋಸ್ಕರ ನಿನ್ನ ಪ್ರಜೆಗಳಿಗೆ ತೊಂದರೆ ಕೊಡಬೇಡ ಅಂತ ಕೂಗಿದೆ. ಬಾಗಿಲು ಮುಚ್ಚಿತ್ತು. ಕುಂಭಕರ್ಣ ಮತ್ತು ಮಹೋದರ ಬಾಗಿಲನ್ನು ಒಡಿಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ರು. ಮಧುಪುರದ ಜನರು ಈಗ ಮತ್ತಷ್ಟು ಭಯಭೀತರಾಗಿದ್ದರು. ಆಗ ಮಹಾಪಾಶ್ವ ಹೇಳಿದ, ರಾಜನ್, ಅವನು ಅಷ್ಟು ಸುಲಭವಾಗಿ ಹೊರಗೆ ಬರೋದಿಲ್ಲ ಅಂತ ಕಾಣುತ್ತೆ. ಅವನ ತಲೆಗಳನ್ನು ದೇಹಗಳಿಂದ ಕತ್ತರಿಸಿದ ನಂತರವೇ ಅವನಿಗೆ ಅರ್ಥ ಆಗುತ್ತೆ ಅನಿಸುತ್ತೆ ಅಂತ ಹೇಳ್ದ. ನಾನು ಅವನ ಮಾತಿಗೆ ಒಪ್ಪಿ ತಲೆ ಆಡಿಸಿದೆ. ಸೆರೆ ಹಿಡಿಯಲ್ಪಟ್ಟಂತಹ
ಪುರುಷರನ್ನ ಅರಮನೆ ಹೊರಗಡೆಗೆ ಕರ್ಕೊಂಡು ಬರಲಾಯಿತು. ನಾನು ಮತ್ತೊಮ್ಮೆ ಕೂಗ್ತಾ ಹೇಳಿದೆ, ಮಧು, ಇದು ನಿನಗೆ ಕೊನೆ ಅವಕಾಶ ಕೊಡ್ತಾ ಇದ್ದೀನಿ, ಹೊರಗಡೆಗೆ ಬಾ. ಇಲ್ವಾ, ಈ ಜನರ ಸಾವಿಗೆ ನೀನೇ ಜವಾಬ್ದಾರನಾಗಿರು ಅಂತ ಹೇಳಿದೆ. ಆಗ ಅರಮನೆಯ ಬಾಗಿಲು ತೆರೆದುಕೊಂತು. ಕುಂಬಿನಿ ಒಬ್ಬಳೆ ಹೊರಗೆ ಬಂದ್ಲು. ನೀಲಿ ಬಣ್ಣದ ರೇಷ್ಮೆ ಬಟ್ಟೆಯನ್ನು ಆಕೆ ಧರಿಸಿದ್ಲು. ಅವಳ ಮೈ ಮೇಲೆ ಭಯಂಕರವಾಗಿ ಆಭರಣಗಳು ತುಂಬಿದ್ವು. ಆಕೆ ಮದುವೆ ಆಗಿದ್ದಾಳೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ನನ್ನ ಹತ್ರ ಬಂದ್ಲು. ದಶಗ್ರೀವ, ನನ್ನನ್ನು ಕ್ಷಮಿಸು. ನೀನು ತಿಳ್ಕೊಂಡ ಹಾಗೆ ಮಧು ನನ್ನನ್ನು ಅಪಹರಿಸಿಲ್ಲ. ನಾನು ನನ್ನ ಸ್ವಂತ ಇಚ್ಛೆಯಿಂದ ಇಲ್ಲಿಗೆ ಬಂದಿದ್ದೀನಿ ಅಂದ್ಲು. ಏನು ಅಂತ ನಾನು ದಿಗ್ಭ್ರಮೆಯಿಂದ ಕೇಳಿದೆ. ಹೌದು, ನಾನು ಅವನನ್ನು ಮದುವೆ ಆಗಿದ್ದೀನಿ, ಮತ್ತು ನಾನೀಗ ಈ ಮಧುಪುರದ ರಾಣಿನೂ ಆಗಿದ್ದೀನಿ. ನನ್ನನ್ನು ಕ್ಷಮಿಸು, ಮತ್ತೆ ನನ್ನನ್ನು ಬದುಕಲಿಕ್ಕೆ ಬಿಡು ಅಂತ ಅವಳು ಶಾಂತವಾಗಿ ಹೇಳಿದ್ಲು. ನನ್ನ ಕೋಪ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತು. ಕುಂಬಿನಿ, ಎಂತಹ ಮೂರ್ಖತನ ಮಾಡಿದ್ಯಾ ನೀನು? ಅಣ್ಣ ರಾವಣನನ್ನು ಕೇಳಲಿಲ್ವಾ? ಯಾಕೆ ಈ ಥರ ಮಾಡಿದೆ ಅಂತ ಮಹೋದರ ಕೋಪದಿಂದ ಹೇಳ್ದ. ಅವಳು ಆಶ್ಚರ್ಯದಿಂದ ಕೇಳಿದ್ಲು, ರಾವಣನ? ರಾವಣ ಯಾರು? ನನ್ನಣ್ಣ ದಶಗ್ರೀವ ತನ್ನ ಹೆಸರನ್ನು ಬದಲಾಯಿಸಿದ್ನಾ ಅಂತ ಕೇಳಿದ್ಲು. ಅವಳ ಪ್ರಶ್ನೆಯನ್ನು ನಿರ್ಲಕ್ಷಿಸ್ತಾನೆ ನಾನು ಕೇಳಿದೆ, ಕುಂಬಿನಿ, ನಾವು ಯಾರಿಗೋಸ್ಕರ ಹೋರಾಡ್ತಿದ್ದೀವಿ ಹೇಳು? ಎಲ್ಲರೂ ಈ ರೀತಿ ವರ್ತನೆ ಮಾಡಿದ್ರೆ ಈ ಹೋರಾಟದ ಅರ್ಥವಾದರೂ ಏನಿರುತ್ತೆ? ಮಧುವಿನ ಕುಟುಂಬಕ್ಕಿಂತ ಇನ್ನೂ ಚೆನ್ನಾದ ಕುಟುಂಬಕ್ಕೆ ನಾನು ನಿನ್ನನ್ನು ಮದುವೆ ಮಾಡಿ ಕೊಡ್ತಾ ಇದ್ದೆ. ಮಧುಪುರವನ್ನ ಆರ್ಯರು ಒಂದು ಕ್ಷಣದಲ್ಲಿ ನಾಶಪಡಿಸಬಹುದು ಅಂತ ಕಾಣುತ್ತೆ. ಆಗೇನು ಮಾಡಿದ್ಯಾ? ಇನ್ನೂ ತಡ ಆಗಿಲ್ಲ, ನಮ್ಮ ಜೊತೆ ಬಾ ಅಂದೆ. ಅವಳು ಹೇಳಿದ್ಲು, ಇಲ್ಲ ದಶಗ್ರೀವ, ಸಾಮ್ರಾಜ್ಯದ ಹೆಸರಲ್ಲಿ ನೀನು ಎಲ್ರಿಗೂ ಮದುವೆ ಮಾಡಿಕೊಟ್ಬಿಟ್ಟಿದ್ಯಾ. ಯಾರ್ಯಾರಿಗೆ ಏನು ಬೇಕು ಅಂತ ನೀನು ಯಾವತ್ತೂ ಯೋಚನೆ ಮಾಡಲಿಲ್ಲ. ಶೂರ್ಪಣಕಿಯನ್ನು ಕಾಲಕ್ಕಿಯ ಇಚ್ಛೆಗೆ ವಿರುದ್ಧವಾಗಿ ಮದುವೆ ಮಾಡಿಕೊಟ್ಟೆ. ನನಗೂ ಅದೇ ಗತಿ ಬರೋದು ನನಗೆ ಇಷ್ಟ ಇರಲಿಲ್ಲ. ನಾನು ಮತ್ತು ಮಧು ಗಾಢವಾಗಿ ಪ್ರೀತಿಸ್ತಿದ್ವಿ. ನೀನು ನಿನ್ನ ಸಾಮ್ರಾಜ್ಯದ ಬಗ್ಗೆ ಯೋಚನೆ ಮಾಡ್ಕೊಳ್ತಾ ನನ್ನ ಮದುವೆ ಮಾಡೋ ಒಂದು ಅವಕಾಶಕ್ಕೆ ಕಾಯ್ತಾ ಇರಲಿಲ್ಲ. ನಿನಗೆ ಬೇಕಿದ್ದಿದ್ದು ನಿನ್ನ ಸಾಮ್ರಾಜ್ಯದ ವಿಸ್ತರಣೆ ಮಾತ್ರ. ಆದರೆ ನನಗೆ ಬೇಕಿದ್ದಿದ್ದು ನನ್ನನ್ನು ಪ್ರೀತಿಸೋ ಮತ್ತು ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಅಂತಹ ಗಂಡ. ಮತ್ತು ನನಗೀಗ ಮಧು ಆ ಥರದವನಾಗಿದ್ದಾನೆ. ಸ್ವಾತಂತ್ರ್ಯ ಅನ್ನೋದು ರಾಕ್ಷಸ ಸಾಮ್ರಾಜ್ಯದ ತತ್ವ ಅಂತ ನೀನು ಹೇಳ್ತಾನೆ ಇರ್ತಿದ್ದೆ. ಹಾಗಾದರೆ ನಮ್ಮ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ನಮಗೆ ಸ್ವಾತಂತ್ರ್ಯ ಕೊಡಬೇಕಲ್ವಾ? ಇದು ಅತ್ಯಂತ ಮೂಲಭೂತವಾದದ್ದಲ್ವಾ ಅಂತ ಆಕೆ ವಿಭೀಷಣ, ಕುಂಭಕರ್ಣ ಮತ್ತು ನನ್ನನ್ನು ನೋಡ್ತಾ ಹೇಳಿದ್ಲು. ಜೊತೆಗೆ ಹೇಳಿದ್ಲು, ನೋಡು, ಆ ವಿಭೀಷಣ ಮತ್ತು ಕುಂಭಕರ್ಣರ ಹಾಗೆ ದೀನಳಾಗಿ ಬದುಕೋಕೆ ನನ್ನ ಕೈಲಿ ಸಾಧ್ಯ ಇಲ್ಲ ಅಂದ್ಲು. ನಾನು ಅವಳ ಮಾತನ್ನು ಶಾಂತನಾಗೆ ಕೇಳಿದೆ. ಅವಳ ಈ ಧೈರ್ಯ ಮತ್ತು ಪ್ರಾಮಾಣಿಕತೆಯಿಂದ ನನಗೆ ಸಂತೋಷವೇ ಆಯಿತು. ಹೌದಲ್ವಾ, ಅವಳಿಗೂ ಭಾವನೆಗಳಿವೆ, ಆಸೆಗಳಿವೆ ಅಂತ ನಾನು ಯಾವತ್ತೂ ಪರಿಗಣಿಸೇ ಇರಲಿಲ್ವಲ್ಲ ಅನ್ನಿಸ್ತು. ಕುಂಬಿನಿ, ನಾನು ಯಾರ ಮೇಲೂ ಒತ್ತಾಯ ಮಾಡಿ ಮದುವೆ ಮಾಡಿರಲಿಲ್ಲ. ಅವರೆಲ್ಲರೂ ತಮ್ಮ ನಿಶ್ಚಿತಾರ್ಥದಿಂದ ಸಂತೋಷ ಪಟ್ಟಿದ್ರು. ಬೇಕಾದರೆ ಕೇಳು ಅಂತ ನನ್ನ ಸಹೋದರರನ್ನು ತೋರಿಸ್ತಾ ಕೇಳಿದೆ. ಅವಳು ಹೇಳ್ತಾ ಹೋದ್ಲು, ಇಲ್ಲ, ನಿಜ ಅಲ್ಲ ನೀನು ತಿಳ್ಕೊಂಡಿರೋದು. ಅವರು ನಿನಗೆ ವಿಧೇಯರಾಗಿದ್ದಾರೆ. ನಿನ್ನನ್ನು ತಮ್ಮ ಆರಾಧನಾ ವಸ್ತುವನ್ನಾಗಿ ಅವ್ರು ಮಾಡ್ಕೊಂಡಿದ್ದಾರೆ. ನಿನ್ನ ವಿರುದ್ಧ ಯಾರೂ ಮಾತಾಡೋದಿಲ್ಲ ಮತ್ತು ನಿನಗೆ ಅದು ಅರ್ಥ ಆಗ್ತಾ ಇಲ್ಲ ಅಂತ. ಅವಳ ಮಾತುಗಳು ನನಗೆ ಏನು ಉತ್ತರ ಕೊಡಬೇಕು ಗೊತ್ತಾಗದೆ ನಾನು ಮೌನವಾಗಿ ನಿಂತಿದ್ದೆ. ಕುಂಭಕರ್ಣ, ಮಹಾಪಾಶ್ವ, ವಿಭೀಷಣರನ್ನು ನೋಡ್ತಾ ನಾನು ಕೇಳಿದೆ, ಏನು, ನಾನು ಆ ಮದುವೆಗಳನ್ನು ನಿಮ್ಮ ಮೇಲೆ ಬಲವಂತವಾಗಿ ಹೇರಿದ್ನಾ ಅಂತ. ವಿಭೀಷಣ ತೊದಲ್ತಾನೆ ಹೇಳ್ದ, ಇಲ್ಲ ಇಲ್ಲ, ಅವಳು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ. ಆದರೆ ನನಗೀಗೆಲ್ಲವೂ ಅರ್ಥ ಆಗ್ತಾ ಹೋಯಿತು. ನಾನು ಅವಳ ಕಡೆನೇ ನೋಡ್ತಾ ಇದ್ದೆ. ಅವಳು ಹೇಳಿದ್ಲು, ದಶಗ್ರೀವ, ನನಗೆ ನಿಮ್ಮೆಲ್ಲರ ಮೇಲೂ ಪ್ರೀತಿ ಇದೆ, ವಿಶ್ವಾಸ ಇದೆ. ಆದರೆ ಮಧುವನ್ನು ಬಿಟ್ಟು ಬೇರೆ ಯಾರು ನನ್ನ ಗಂಡ ಆಗೋಕ್ಕೆ ನಾನು ಬಿಡೋದಿಲ್ಲ. ನೀನು ನಮ್ಮನ್ನು ಬೇರ್ಪಡೋಕ್ಕೆ ಪ್ರಯತ್ನ ಮಾಡಬೇಡ ಅಂತ ಹೇಳ್ತಾನೆ ಅಳ್ತಾ ನನ್ನ ಪಾದಗಳ ಹತ್ರ ಮಂಡಿ ಊರಿ ಕೂತ್ಕೊಂಡ್ಳು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.